ನಗರದ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಅರಸೀಕೆರೆ ವತಿಯಿಂದ ಆಯೋಜಿಸಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಆಯೋಜನೆಗೆ ಅನುವು ಮಾಡಿಕೊಟ್ಟ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹೃದಯಪೂರ್ವಕ ಧನ್ಯವಾದಗಳನ್ನು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸಲ್ಲಿಸುತ್ತೇವೆ. ಉಪನ್ಯಾಸ ನೀಡಿದ ಶ್ರೀಯುತ ನಟರಾಜ್ ಸರ್, ಶ್ರೀ ಗಂಗಾಧರ ಸ್ವಾಮಿ, ಡಾಕ್ಟರ್ ಬಿ.ಡಿ. ಕುಮಾರ್ ಹಾಗೂ ನೆರವಾದ ಗೆಳೆಯ ಮಂಜುನಾಥ್, ಮೋಹನ್, ಬಾಬು ಸರ್, ರಾಘವೇಂದ್ರ, ಪತ್ರಕರ್ತರಾದ ಶ್ರೀಯುತ ಸೀತಾರಾಮ್, ಶ್ರೀಯುತ ಹರಿಪ್ರಸಾದ್ ಇವರುಗಳಿಗೆ ವಿಶೇಷ ಧನ್ಯವಾದಗಳು. ನ್ಯೂಸ್ ಬ್ಯೂರೋ, ಶ್ರೀಹರಿಪ್ರಸಾದ್, ಅರಸೀಕೆರೆ. ಈ ನೆನವಾಳ್ದವನ ಒಡೆಯನ ಎಣನ ಒಂದು ಅಡಿಗೆಗೆ ಕೊಂಬುವನಿಲ್ಲ. ಸತ್ತ ಮಲವನ್ನು ಮಾರ್ಕೆಟಿಗೆ ತಗೊಂಡೋದ್ರೆ ಓನರ್ ಆಗ್ತಾನೋ, ನನ್ನ ಪ್ರಕಾರ ಅವನೇ ಶ್ರೀಮಂತ. ಟಾಟಾ ಬಿರ್ಲಾ ಅಲ್ಲ, ಯಾವಾಗ ಕಣ್ಣು ಮುಂದೆ ಟಾಟಾ ಬಿರ್ಲಾ ಇದ್ದಾರೆ, ಅವರಿಗೆ ಶ್ರೀಮಂತ ಇದ್ದಾರೆ, ಅರಸೀಕೆರೆ ಶ್ರೀಮಂತ, ದಾಸರಿ ಶ್ರೀಮಂತ ಅಂತ ಪಟ್ಟಿ ಮಾಡ್ತೀವಲ್ಲ, ಅವ್ನು ಯಾವ ಶ್ರೀಮಂತ ನನ್ನ ಪ್ರಕಾರ. ಅದು ಯಾವ ಶ್ರೀಮಂತ ನೀವೇ ವಾದ ಮಾಡಬೇಕೆ. ಹಣದಿಂದ ಕೊಳ್ಳಲಾದ ವಸ್ತುಗಳಿದ್ದಾವೆ. ಎರಡು ಮನೆತನಗಳನ್ನ, ಎರಡು ಊರುಗಳನ್ನ ಸಂಪರ್ಕ ಮಾಡಿ ಮನುಷ್ಯ ಸಾಧ್ಯವಾದ್ರೆ ಸಾಧ್ಯವಾಗಬೇಕು. ಗೋಡೆ ಬೇಡ, ನೀವು ಗೋಡೆ ಅಂತಂದ್ರೆ ಭೌತಿಕ ತಿಳ್ಕೊಡಿ, ಗೋಡೆ ಬೇಡ ಸಾಧ್ಯ ಮನೆ ಕಟ್ಟಕ್ಕೆ ಹೋಗಬೇಡಿ. ಭೌತಿಕ ಅಲ್ಲ, ನಮ್ಮ ಒಂದು ಹ್ಯೂಮನ್, ನಮ್ಮ ಜೀವನಕ್ಕೆ ಅನ್ವಯ ಮಾಡಿದ್ರೆ ಗೋಡೆ ಅಂತಕ್ಕಂಥದ್ದು ಭಿನ್ನಾಭಿಪ್ರಾಯ, ವಾತ್ಸಲ್ಯ, ಪ್ರಾಮಾಣಿಕತೆ, ಬದ್ಧತೆ ಎಲ್ಲವನ್ನೂ ಕೂಡ ದುಡ್ಡುಕೊಳ್ಳಕ್ಕಾಗಲ್ಲ. ಆ ದುಡ್ಡಿಂದ ಕೊಂಡ್ಕೊಳ್ಳಾದ ವಸ್ತುಗಳಿಗೆ ಯಾರು ಹೀರೋ ಹಾಕ್ತಾನೋ, ಓನರ್ ಆಗ್ತಾನೋ, ಮಾಲೀಕನಾಗ್ತಾನೋ ಅವನೇ ನಿಜವಾದ ಶ್ರೀಮಂತ. ಆ ಪುಸ್ತಕವನ್ನು ಬಿಚ್ಚಿ ಓದ್ತಾ ಇದ್ರೆ ಉಳಿದ ಹಣದಿಂದ ಮನೆಯನ್ನು ಕಟ್ಬೋದು, ಅರಮನೆಯಿಂದ ಮನೆ ಕಟ್ಬೋದು, ಮನಃಶಾಂತಿ ಕೊಂಡ್ಕೊಳ್ಳಕ್ಕಾಗಲ್ಲ. ಹಣದಿಂದ ಆಭರಣಗಳನ್ನು ಕೊಂಡ್ಕೋಬಹುದು, ಸೌಂದರ್ಯ ಕೊಂಡ್ಕೊಳ್ಳಕ್ಕಾಗಲ್ಲ, ರಿಯಲ್ ಬ್ಯೂಟಿ ಬರಲ್ಲ. ಹಾಗಾದ್ರೆ ಅರ್ಥ ಏನಪ್ಪಾ ಅಂದ್ರೆ ಹಣ ಸರ್ವಸ್ವನ ಅಲ್ವ. ನೋಡಿರ್ಬೋದು. ಸೂಜಿ ಗುಣ ಏನಪ್ಪಾ? ಸೂಜಿ ಗುಣ ಏನು ಅಲ್ಲ, ಗುಣ ಹೇಳ್ಬೇಕು. ಅದು ಏನು ವರ್ಕ್ ಮಾಡುತ್ತೆ ಹೇಳ್ಬೇಡಿ, ಗುಣ ಏನು. ಈಗ ಬೆಂಕಿ ಗುಣ ಏನಪ್ಪ? ಸುಡುತ್ತೆ ಅಲ್ವಾ. ಸೂಜಿ ಗುಣ ಏನ? ಅಲ್ವಾ. ಚುಚ್ಚುತ್ತೆ ಅಂತೀರಿ, ಅದನ್ನ ಹಾಗೆ ಕೊಡುವ, ಅದೇನೋ ಉಪಯೋಗ ಬರದೇ ವಸ್ತುನ. ಆ ಸೂಜಿಗೆ ದಾರವನ್ನ ಪೋಲಿಸಿದಾಗ ಹೊಲಿಗೆ ಮಾಡುತ್ತದು. ವಿದ್ಯಾರ್ಥಿಯಾಗಿದ್ದಾರೆ. ಜಗದ್ಗುರು ಬಂದಿದ್ರು, ಈಗ ಚೇತನ್ ಮರಿದೇವರು ಶ್ರೀಗಳು ಬಂದಿದ್ರು, ನಾವು ಕರೆಯಕ್ಕೆ ಹೋಗಿದ್ವಿ. ಅವ್ರು ಕೂಡ ಇದೇ ಶಾಲೆಯಲ್ಲಿ ಕಲಿತಂಥವ್ರು. ನನಗೆ ಮುಖ್ಯ ಶಿಕ್ಷಕರು ಹೇಳಿ, ಇಂಥ ಒಂದು ಹಿರಿಮೆ ಇರುವಂಥ ಶಾಲೆ, ಗೌರವ ಇರುವಂಥ ವಿದ್ಯಾಸಂಸ್ಥೆ, ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದು, ನಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದೆ, ಬೇರೆ ದೇಶಗಳಲ್ಲೂ ಕೂಡ ಇದೆ. ಈ ಶರಣ ಸಾಹಿತ್ಯ ಪರಿಷತ್ತಿನೊಂದಿಗೆ ಸುಕ್ಷೇತ್ರ ಕೋಡಿಮಠ ಒಂದು ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಂಡಿದೆ. ಇಲ್ಲಿನ ಪೀಠಾಧ್ಯಕ್ಷರು ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ದತ್ತಿ ನಿಧಿ ಆ ಸಂಬಂಧಪಟ್ಟಂಥ ವಿದ್ಯಾಸಂಸ್ಥೆ ನಡೀಬೇಕು ಅಂತಕ್ಕಂಥದ್ದು ನಮಗೆ ಕೇಂದ್ರ ಸಮಿತಿಯಿಂದ ಬಂದಂತಹ ಒಂದು ಸೂಚನೆ. ಆ ಹಿನ್ನೆಲೆ ಒಳಗೆ ನಾವು ಆ ವಿದ್ಯಾಸಂಸ್ಥೆಯ ಈ ಶಾಲೆಯನ್ನು ಈಗ ಆಯ್ಕೆ ಮಾಡ್ಕೊಂಡಿದ್ವಿ. ಕಳೆದ ಬಾರಿ ಕೋಡಿಮಠದಲ್ಲಿದ್ದಂಥ ಶಾಲೆಯಲ್ಲಿ ಮಾಡಿದ್ವಿ ಕಾರ್ಯಕ್ರಮ. ಹಾಗಾಗಿ ಈ ವರ್ಷ ಅರಸೀಕೆರೆ ಶಾಲೆಯನ್ನು, ಬಸವೇಶ್ವರ ಪ್ರೌಢಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಶರಣರ ಸಂಸ್ಕೃತಿಯನ್ನು, ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ಈಗ ಸರೆಲ್ಲ ಮಾತಾಡ್ತಾ ಹೇಳಿದ್ರು, 12ನೇ ಶತಮಾನದಲ್ಲಿದ್ದಂಥ ವಚನಕಾರರು ಅವ್ರು ಕೊಟ್ಟಂಥ ಕೊಡುಗೆ, ಅವ್ರು ಮಾಡಿದಂಥ ಸಾಧನೆಗಳನ್ನೆಲ್ಲ ನಿಮಗೆ ಮನಮುಟ್ಟುವ ರೀತಿಯಲ್ಲಿ ಪರಿಚಯಿಸಿದ್ದಾರೆ. ನೀವಿನ್ನೂ ಚಿಕ್ಕ ವಯಸ್ಸಿನವರಿದ್ದೀರಿ, ನಿಮಗಿನ್ನೂ ಆಟ ಆಡುವ ವಯಸ್ಸು, ನಿಮಗಿನ್ನೂ ಹೊಸ ಹೊಸತನ್ನು ಕಾಣುವ ಬಯಕೆಯಲ್ಲಿ ಎಲ್ಲ ವಚನಗಳು ಪಠ್ಯಪುಸ್ತಕಗಳಲ್ಲಿ ಇರುತ್ತೆ. ನೀವು ಮುಂದಿನ ಭವಿಷ್ಯಕ್ಕೆ ಈ ವಚನಗಳನ್ನು, ನೀವು ವಚನಕಾರರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ಳಿ. ಶ್ರೀಮಠ ಒಂದು ವಿದ್ಯಾಸಂಸ್ಥೆಯನ್ನು ತೆರೆದಿದೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿದ್ದಾರೆ. ಅವರಿಗೂ ಅಲ್ಲಿ ಗಂಗಾಧರ ಸ್ವಾಮಿ ಅವರು, ಬಿ.ಡಿ. ಕುಮಾರ್ ಸರ್ ಅವರು,
ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ಸುರೇಶ್ ಸರ್ ಅವರು, ನನ್ನ ಸ್ನೇಹಿತರಾದಂಥ ಮೋಹನ್ ಕುಮಾರ್, ಹಿರಿಯ ಪತ್ರಕರ್ತರಾದಂಥ ಶ್ರೀ ಎಚ್ ಡಿ ಸೀತಾರಾಮ್ ಅವರು, ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಳೆದ ಒಂದು ವಾರದಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಂಥ ಈ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಹಿತೈಷಿಗಳಾದಂಥ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು, ಹಾಗೆ ನನ್ನ ಸ್ನೇಹಿತರಾದಂಥ ರುದ್ರೇಶ್ ಬಾಬು ಅವರು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮಂಜುನಾಥ್ ಮತ್ತು ಹರೀಶ್ ಸರ್ ಅವರು, ಹಾಗೆ ಹರಿಪ್ರಸಾದ್ ಸರ್, ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶರಣರ ಕಾಯಕ ಪ್ರಜ್ಞೆ ಮತ್ತು ಧಾರ್ಮಿಕ ಚಿಂತನೆಯನ್ನು ನೀವು ಜಾಗೃತಗೊಳಿಸಿಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ. ಅವರನ್ನು ನಾವು ಶತಶತಮಾನಗಳಷ್ಟಾದರೂ ಕೂಡ ಸುಮಾರು 900 ವರ್ಷಗಳಿಂದ ಇದ್ದಂಥ ಬಸವಣ್ಣವ್ರನ್ನ ನೆನೆಸ್ಕೊಳ್ತಾರೆ. ಇವತ್ತು ತತ್ವೋಪನ್ಯಾಸ ಮಾಡ್ತಾ ಇದ್ದೀವಿ ಕನ್ನಡ ಬಗ್ಗೆ ಅಂತಂದರೆ ಯಾಕೆ ಅವ್ರು ಯಾಕೆ ನನಗೆ ಕ್ರಾಸ್ ಮಾಡಿರೋದು ಅಂತಂದರೆ ಅವರು ಮುಂದಿದ್ರು. ಅವ್ರು ಯಾವತ್ತೂ ಕೂಡ ಪಂಥಕ್ಕೋಸ್ಕರ ಬದುಕಲಿಲ್ಲ, ಸಮಾಜ ಮುಖ್ಯ ಆಗಿದ್ರು. ನೋಡಿ, ಗೋಡೆ ಮತ್ತು ಸೇತುವೆ ನೋಡಿ, ಇಬ್ಬರ ಕೈಯಲ್ಲೂ ಅದೇ ಸರಕಿತ್ತು. ಒಬ್ಬ ಸೇತುವೆ ಕಟ್ಟಿಕೊಂಡ, ಇನ್ನೊಬ್ಬ ಗೋಡೆ ಕಟ್ಟಿಕೊಂಡ. ನೀವು ವಿಶ್ಲೇಷಣೆ ಮಾಡಬೇಕು, ಅರ್ಥ ಇಲ್ವಾ? ಈಗ ಗೋಡೆಯನ್ನ ಮತ್ತು ಸೇತುವೆ ಕಟ್ಟಬೇಕಾದ್ರೆ ಒಂದೇ ರೀತಿ ಮೆಟೀರಿಯಲ್ಸ್ ಬಳಸ್ತೀವಲ್ವಾ? ಅದಕ್ಕೇನು ಬಳಸ್ತೀವಿ? ಕಬ್ಬಿಣ, ಸಿಮೆಂಟು, ಮರಳು, ನೀರೇನು ಬಳಸ್ತೀವ? ಎರಡಕ್ಕೂ ಬಳಸ್ತೀವಿ. ಆದರೆ ಗೋಡೆ ಎರಡು ಮನೆಗಳನ್ನ ಡಿವೈಡ್ ಮಾಡುತ್ತೆ, ಹೌದಲ್ವಾ? ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದು ಚೆನ್ನಾಗೇ ಬದುಕಿದ್ದು ಒಬ್ಬರು ಮದುವೆ ಆಯ್ತು ಅಂತಂದ್ರೆ ಮುಂದುವರ್ಸೋದಕ್ಕೆ ಮುಂದೆ ಒಂದು ಗೋಡೆ ದಾಳುತ್ತೆ. ಅಣ್ಣನ ಕಂಡ್ರೆ ತಮ್ಮಗಾಗಲ್ಲ, ತಮ್ಮ ಕಂಡ್ರೆ ಅಂದ್ರೆ ಬಹಳ ಹಿಂದೆ ಒಂದು ತಲೆ ಬರ್ತೈತೆ, ಮನೆ ಒಂದು 3 ಬಾಗಿಲು ಅಂತ ಹೇಳಿ ನೋಡಿ, ಮನೆ ಒಂದು 3 ಬಾಗಿಲು ಅಂತ ಇನ್ನೊಂದು 23 ಮಾಡ್ಕೊಬೇಕಾಗಿತ್ತು, ಹೌದಲ್ವಾ? ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳು ಹೊಡೆದೋಗಿದ್ದಾವೆ.